ಮಾಡಿ ಎಸ್ ಸರ್ ಕೆಲವು ಪರಿಸ್ಥಿತಿಯನ್ನು ಇನ್ಫಾರ್ಮ್ ಮಾಡಿ ಎಸ್ ಸರ್ ಮಾಡಿ ಹೇಳಿ ಹಾಂ ಸರ್ ಏನು ಯಾವುದರಿಂದ ಬರುತ್ತೆ ಯಾಕೆ ಬರುತ್ತೆ ಅದು ಹಾಂ ಏನು ಅವ್ರು ಬಂದಾಗ ಅದೆಲ್ಲೂ ಕಾಣೋದು ಎರಡು ಸರಿ ಬಂದಾಗ ಊರಲ್ಲೆಲ್ಲ ಒಂದು ಅವರು ಸೆಟ್ ಮಾಡಿದ್ರು ಮತ್ತೆ ಅವ್ರು ಬಂದಾಗ ಮತ್ತೆ ಊರಿಗೆ ನಾವೆಲ್ಲ ಎಲ್ಲ ಕಡೆ ತೆಗೆದು ಆವಾಗ ಎಲ್ಲೂ ಬರ್ತಾ ಇತ್ತು ನಮ್ಮ ಊರಾಗೆ ಇರ್ತೈತೆ ಸರ್ ನಿಮ್ಮ ಎರಡೇ ದಿವಸ ನೀವು ಇದು ಮಾಡಿದ್ರೆ ಬರ್ತಾ ಇತ್ತು ಎಲ್ಲ ಗೊತ್ತು ಒಂದು ಕೆಲಸ ಮಾಡ್ಬೋದು ಇವ್ ಮನೆ ಹಂಗೆ ಮಾಡ್ತದೆ ಸರ್ ಮೊನ್ನೆ ನಮ್ಮ ಅಧ್ಯಕ್ಷ ಹಂಗೆ ಬರ್ತಾರೆ ಕೇಸ್ ಅವ್ರು ನಾವು ಮನೆ ಕಟ್ಟಿದ್ವಿ ಲೈನ್ ಶಿಫ್ಟ್ ಮಾಡ್ಕೊಡು ಅಂತ ಹೇಳಿದ್ದಾರೆ ಬಟ್ ಅವ್ರ ಮನೆ ನಮ್ಮ ಮೊದಲು ಲೈನ್ ಇತ್ತು ಸರ್ ಈಗ ಮನೆ ಕಟ್ಟಿದ್ದಾರೆ ಆ ಥರ ಇದ್ರೆ ಸ್ವಲ್ಪ ಫಸ್ಟ್ ಈಗ ಲೈನ್ ಜಂಗಲಲ್ಲಿ ಹೋಗಿದೆಯಲ್ಲ ಫಾರೆಸ್ಟ್ ಎಸ್ಟಿಮೇಟ್ ಸೈಡ್ ಹಾಕ್ತಾರೆ ಮತ್ತು ಸರ್ ಈಗ ತಮ್ಮ ಇದರಿಂದ ಕಾನ್ಸೂರ್ದು ಟೆಂಡರ್ ಆಗಿದೆ ಸರ್ ನಾವು ಕೊಡಿಸಿದ್ವಿ ಸರ್ ನಮಗೆ ಅದರಲ್ಲಿ 110 kV ಸ್ಟೇಷನ್ ಪ್ರಪೋಸಲ್ ನಾವು ಈಗ ಆಲ್ರೆಡಿ ಕಳಿಸಿದ್ವಿ ಸರ್ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ಅಲ್ಲೊಂದು 110 kV ಸ್ಟೇಷನ್ ಅಲ್ಲ ಸಿದ್ದಾಪುರ್ಗೆ ಬಂದರೆ ಅವರು ಬಂದಾಗ ಮಾತ್ರ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಸರ್ 500 ಮೀಟರ್ ಮೇಲೆ IP ಸೆಟ್ಟಿಗೆ ಏನಾಗ್ತದೆ ಸೋಲಾರ್ ಕುಟ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಏನು ಸಮಸ್ಯೆ ಆಗ್ತದೆ ಸರ್ ಇಲ್ಲಿ ಸೋಲಾರ್ ಸದಸ್ಯ ಬಂದ ಅದೊಂದು ಸ್ವಲ್ಪ ಪ್ರಯಾರಿಟಿ ಮಾತಾಡ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕು ಒಂದು ವಿಷಯಪ್ಪ ಯಾಕಂದ್ರೆ ಇವತ್ತು ರೈತನ ಕಷ್ಟ ಕೇಳೋರು ಇದೆ ಎಲ್ಲರೂ ಕೇಳಿ ಸರ್ಕಾರ ಇದೆ ಹೇಳ್ತಾ ಮಾಡ್ತಾರೆ ಆಗ ಈ ರೀತಿ ರೋಗಗಳು ಬಂದಾಗ ಈ ರೀತಿ ಬೆಳೆ ಕಡಿಮೆ ಆದಾಗ ಆ ರೈತ ಹೆಂಗೆ ಜೀವನ ಮಾಡೋಕ್ಕೆ ಸಾಧ್ಯತೆ ಬದುಕಲು ಸಾಧ್ಯನ ಅಂತ ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು ಕೂಡ ಅಷ್ಟೇ ರೈತರಿಗೆ ಸಂಬಂಧಪಟ್ಟದ್ದು ಹಳ್ಳಿಗೆ ಸಂಬಂಧಪಟ್ಟ ವಿಚಾರಗಳು ಕುಡಿಯೋ ನೀರಿರ್ಬೋದು ರಸ್ತೆಗಳಿರ್ಬೋದು ಶಿಕ್ಷಣ ಬಗ್ಗೆ ಇರ್ಬೋದು ಎಲ್ಲ ಇಲಾಖೆಗಳು ಕೂಡ ರೈತರಿಗೆ ಹಳ್ಳಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ತಾವೆಲ್ಲ ಕೂಡ ಇದೆ ಇಂಥ ಸಂದರ್ಭದಲ್ಲಿ ರೈತನಿಗೆ ಯಾವುದೇ ಸಂದರ್ಭದಲ್ಲಿ ತಮ್ಮ ಇಲಾಖೆ ಬಂದಾಗ ತಮ್ಮ ಆಫೀಸಿಗೆ ಬಂದಾಗ ಇವಾಗ ನಮ್ಮ ಫಾರೆಸ್ಟ್ ಎಲ್ಲರೂ ಅವನಿಗೆ ಏನು ನಿಮ್ಮನ್ನು ಸಹಾಯ ಮಾಡೋಕ್ಕಾಗುತ್ತೆ ಏನು ಸವಲತ್ತು ಕೊಡೋಕ್ಕಾಗುತ್ತೆ ಒಂದು ಹೆಜ್ಜೆ ಮುಂದೆ ನಿಂತು ಅವ್ರಿಗೆ ಮಾಡಬೇಕಾಗುತ್ತೆ ನೋಡಿ ಅಮ್ಮ ಹೇಳ್ತಾರೆ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಈ ದಿವಸದಲ್ಲಿ ವಿಕ್ರಯ ಬಂದದ್ದು 1 ಲಕ್ಷ ಕ್ವಿಂಟಲ್ ಕಡಿಮೆ 1 ಲಕ್ಷ ಕ್ವಿಂಟಲ್ ಕಡಿಮೆ ಆಗಿದೆ 1 ಲಕ್ಷ ಕ್ವಿಂಟಲ್ ಸಿದ್ದಾಪುರ ತಾಲೂಕಲ್ಲಿ ರೈತರಿಗೆ ಅಡಿಕೆ ಕಡಿಮೆ ಆದಾಗ ಹೆಂಗೆ ಅವ್ರು ಬದುಕಿವನ್ನು ಮಾಡೋಕ್ಕೆ ಸಾಧ್ಯ ಅದು ತಾವು ಕೂಡ ಯೋಚನೆ ಮಾಡಬೇಕಾಗ್ತದೆ ಸುಮ್ಮನೆ ಬಿಡಿ ನಾವು ಸರ್ಕಾರಿ ನೌಕರು ನಾವು ನಮ್ಮ ಆಫೀಸ್ ನನಗೆ ಸಂಬಳ ಬರುತ್ತೆ ಸ್ವಲ್ಪ ಕೆಲಸ ಮಾಡ್ತೀವಿ ಆದ್ರೆ ಒಂದು ಸ್ವಲ್ಪ ಸ್ಪಂದನೆ ನಮ್ಗೆ ಬೇಕಲ್ಲ ಜನಗಳ ಸ್ಪಂದನೆ ಬೇಕಲ್ಲ ರೈತರಿಗೆ ಸ್ಪಂದಿಸಬೇಕಲ್ಲ ಅದಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರು ಅಷ್ಟೇ ತಾವು ನಿಮ್ಮಿಂದ ಏನು ಸಹಾಯ ಆಗುತ್ತೋ ಅದು ಮಾಡಬೇಕಾಗುತ್ತೆ ಇವತ್ತು ಸರ್ಕಾರದಿಂದ ಸಾಕಷ್ಟು ಅನುದಾನ ಬರುತ್ತೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಬರ್ತವೆ ಈಗ ಇನ್ನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ರೈತರ ಡಿಮ್ಯಾಂಡ್ ಏನಿದೆಯೋ ಅದು ನೀವು ನಿಮ್ಮ ಮೇಲಧಿಕಾರಿಗೆ ತಿಳಿಸಿ ನಾವು ನಮ್ಮ ಗಮನಿಸಿದ್ರೆ ನಾವು ಕೂಡ ಸಂಬಂಧಪಟ್ಟ ಮಂತ್ರಿಗಳಿಗೆ ಕಳಿಸಿ ಆ ಡಿಮ್ಯಾಂಡನ್ನು ಅವ್ರಿಗೇನು ಸವಲತ್ತು ಬೇಕೋ ಅದನ್ನು ತರಿಸೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ ನಾವು ಹೀಗೆ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ರೈತ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ವಿನಂತಿಯನ್ನು ಈ ಸಂದರ್ಭ ಮಾಡ್ಕೊಂಡು ಬಯಸ್ತಾರೆ.